ಆತ್ಮೀಯ ವಿದ್ಯಾರ್ಥಿಗಳೇ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸನ್ಲೈಟ್ ಮೆಂಟರ್. ಈ ವಿಡಿಯೋದಲ್ಲಿ ನಾವು ನಮ್ಮ 7ನೇ ತರಗತಿಯ ಮೊದಲನೇ ಪಾಠವಾದ ಗಣಿತದ ಮೊದಲನೇ ಪಾಠವಾದ ನಮ್ಮ ಸುತ್ತಲಿನ ದೊಡ್ಡ ಸಂಖ್ಯೆಗಳು ಈ ಪಾಠದಲ್ಲಿ ಬರುವ ಲರ್ನಿಂಗ್ ಔಟ್ಕಮ್ಸ್ ಅಂದರೆ ಈ ಪಾಠ ಮುಗಿಯೋ ಅಷ್ಟೊತ್ತಿಗೆ ನೀವೇನೇನು ಕಲಿತೀರಾ, ಈ ಪಾಠದ ಸಾಮರ್ಥ್ಯಗಳು ಏನು ಅನ್ನೋದನ್ನು ಆ ಲರ್ನಿಂಗ್ ಔಟ್ಕಮ್ಸನ್ನು ಈ ವಿಡಿಯೋದಲ್ಲಿ ತಿಳಿತಾ ಹೋಗೋಣ. ನೀವೇನಾದರೂ ನನ್ನ ವಿಡಿಯೋವನ್ನು ಮೊದಲನೇ ಬಾರಿ ನೋಡ್ತಾ ಇದ್ದರೆ ಅಥವಾ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೆಳಗಡೆ ಇರುವ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನನ್ನು ಪ್ರೆಸ್ ಮಾಡಿ. ಹೀಗೆ ಮಾಡೋದ್ರಿಂದ ನಾನು ಮುಂದೆ ಮಾಡುವ ವಿಡಿಯೋಗಳ ನೋಟಿಫಿಕೇಷನ್ ನಿಮ್ಮ ಮೊಬೈಲ್ ಹಾಗೂ ಡೆಸ್ಕ್ಟಾಪ್ನಲ್ಲಿ ಶೋ ಆಗುತ್ತೆ. ಸೊ ದಟ್ ನೀವು ನನ್ನ ವಿಡಿಯೋವನ್ನು ಮಿಸ್ ಮಾಡ್ಕೊಳ್ಳಲ್ಲ. ಈ ಅಧ್ಯಾಯವನ್ನು ಕಲಿತ ನಂತರ ವಿದ್ಯಾರ್ಥಿಗಳು ಲಕ್ಷ, ಕೋಟಿ, ಮಿಲಿಯನ್, ಬಿಲಿಯನ್ ಮುಂತಾದ ದೊಡ್ಡ ಸಂಖ್ಯೆಗಳ ಅರ್ಥವನ್ನು ತಿಳಿದು ಬಳಸುವುದನ್ನು ಕಲಿಯುತ್ತಾರೆ. ಎರಡನೇದು ಸೆಕೆಂಡ್ LO ಭಾರತೀಯ ಮತ್ತು ಅಂತಾರಾಷ್ಟ್ರೀಯ ಸ್ಥಾನ ಮೌಲ್ಯ ಪದ್ಧತಿಗಳಲ್ಲಿ ಸಂಖ್ಯೆಗಳನ್ನು ಓದಲು, ಬರೆಯಲು ಮತ್ತು ವ್ಯಕ್ತಪಡಿಸುವುದನ್ನು ಕಲಿಯುತ್ತಾರೆ. ಥರ್ಡ್ ಲರ್ನಿಂಗ್ ಔಟ್ಕಮ್ ದೊಡ್ಡ ಸಂಖ್ಯೆಗಳಲ್ಲಿ ಅಲ್ಪವಿರಾಮ ಬಳಕೆಯನ್ನು ಸರಿಯಾಗಿ ಉಪಯೋಗಿಸುವುದನ್ನು ಕಲಿಯುತ್ತಾರೆ. ಫೋರ್ತ್ LO ದೊಡ್ಡ ಸಂಖ್ಯೆಗಳನ್ನು ಹೋಲಿಕೆ, ಕ್ರಮಬದ್ಧಗೊಳಿಸುವಿಕೆ ಮತ್ತು ಅಂದಾಜು ಮಾಡಲು ಕಲಿಯುತ್ತಾರೆ. ಫಿಫ್ತ್ ಒನ್ ಸಾವಿರ, ಲಕ್ಷ, ಕೋಟಿಗಳಿಗೆ ಸಮೀಪದ ಸಂಖ್ಯೆಗೆ ರೌಂಡಿಂಗ್ ಅಂದರೆ ರೌಂಡ್ ಆಫ್ ಮಾಡೋದನ್ನು ಕಲಿತಾರೆ. ದೊಡ್ಡ ಸಂಖ್ಯೆಗಳ ಅಂದರೆ ನಿಯರೆಸ್ಟ್ 1000, ನಿಯರೆಸ್ಟ್ ಲ್ಯಾಕ್ ಇತ್ಯಾದಿಗಳನ್ನು ಕಂಡು ಹಿಡಿತಾರೆ. ಸೊ ನಂತರ ಇಲ್ಲಿ 7ನೇದಕ್ಕೆ ಬಂದರೆ ಜನಸಂಖ್ಯೆ, ದೂರ, ಎತ್ತರ ಮುಂತಾದ ನೈಜ ಜೀವನದ ಮಾಹಿತಿಯನ್ನು ವಿಶ್ಲೇಷಿಸುತ್ತಾರೆ. 8ನೇ LOs ಬಂದರೆ ಲರ್ನಿಂಗ್ ಔಟ್ಕಮ್ ಬಂದರೆ 10, 100, 1000 ಮುಂತಾದ ಸಂಖ್ಯೆಗಳ ಗುಣಾಕಾರ ಮತ್ತು ಭಾಗಾಕಾರದಲ್ಲಿನ ಮಾದರಿಗಳನ್ನು ಗುರುತಿಸುತ್ತಾರೆ. 9ನೇದು ವೇಗವಾದ ಗಣಿತ ತಂತ್ರಗಳನ್ನು ಬಳಸಿ ಲೆಕ್ಕಾಚಾರ ಮಾಡುತ್ತಾರೆ. 10ನೇದು ಸಂಖ್ಯಾ ಮಾದರಿಗಳನ್ನು ಮತ್ತು ಸಂಬಂಧಗಳನ್ನು ಅನ್ವೇಷಿಸಲು ಕಲಿಯುತ್ತಾರೆ. 11ನೇದು ಲೆಕ್ಕಾಚಾರಗಳ ಅಂದಾಜು, ಉತ್ತರಗಳನ್ನು ಕಂಡುಹಿಡಿದು ಪರಿಶೀಲಿಸುವುದನ್ನು ಕಲಿಯುತ್ತಾರೆ. 12ನೇದು ದೊಡ್ಡ ಸಂಖ್ಯೆಗಳ ಬಳಕೆಯ ಮೂಲಕ ಸಮಸ್ಯೆ ಪರಿಹಾರ ಕೌಶಲ್ಯಗಳನ್ನು ಅಭಿವೃದ್ಧಿಪಡಿಸುವುದನ್ನು ಕಲಿಯುತ್ತಾರೆ. ಇದು ಈ ಪಾಠದ ಪ್ರಮುಖ LOsಗಳಾಗಿರುತ್ತೆ, ಲರ್ನಿಂಗ್ ಔಟ್ಕಮ್ಸ್ ಆಗಿರುತ್ತೆ, ಸಾಮರ್ಥ್ಯಗಳು ಆಗಿರುತ್ತದೆ. ಸೊ ಮುಂದಿನ ವಿಡಿಯೋದಲ್ಲಿ ನಾವು ಈ ಪಾಠದಲ್ಲಿ ಬರುವ ಲೆಕ್ಕಗಳನ್ನು ಬಿಡಿಸೋದು ಮತ್ತು ಯಾವ ಕಾನ್ಸೆಪ್ಟ್ ಬರುತ್ತೆ ಅನ್ನೋದನ್ನು ತಿಳಿತಾ ಹೋಗೋಣ. ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಸೊ ಈಗ ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಾನು ಮುಂದೆ ಏನು ವಿಡಿಯೋಗಳನ್ನು ನಾನು ಹಾಕ್ತೀನಿ ಆ ವಿಡಿಯೋಗಳು ನಿಮ್ಮ ಡೆಸ್ಕ್ಟಾಪ್ ಅಥವಾ ಇಲ್ಲಿ ನಿಮ್ಮ ಮೊಬೈಲ್ ನೋಟಿಫಿಕೇಷನ್ ಶೋ ಆಗುತ್ತೆ. ಸೊ ದಟ್ ನನ್ನ ವಿಡಿಯೋವನ್ನು ಮಿಸ್ ಮಾಡ್ಕೊಳ್ಳಲ್ಲ. ಥ್ಯಾಂಕ್ ಯು.